Hey all, welcome back to the next session of social science, and this is your last session of Era of Gandhi lesson and national movement. So as we know, in previous video we discussed about the major and prominent great personalities of India, that is Subhash Chandra Bose and as well as Dr. B.R. Ambedkar. These two personalities we discussed in a previous video, and today we will move the next concepts. That is, in today's session we are going to learn the three major concepts on a chapter Era of Gandhi. Those are Jawaharlal Nehru, Muhammad Ali Jinnah, and the partition of India. These three concepts we are going to learn in today's session. Let's start our class with a great personality of India, that is Jawaharlal Nehru. I think we heard the name of this personality name. So Nehru as a famous as a Chacha, we know that. So Pandit Jawaharlal Nehru entered national freedom struggle through home rule movement. ನೆಹರು ಅವರು ನಮ್ಮ ಭಾರತದ ಸ್ವತಂತ್ರ ಚಳುವಳಿಗೆ ಯಾವುದರ ಮೂಲಕ ಭಾಗವಹಿಸ್ತಾರೆ ಅಂದರೆ ಅದು ಹೋಮ್ ರೂಲ್ ಮೂಮೆಂಟ್ ಅಂತ, ಅಂದರೆ ಹೋಮ್ ರೂಲ್ ಲೀಗ್ ಅಂತ ಒಂದು ಮೂಮೆಂಟ್ ಆಗುತ್ತೆ, ಚಳುವಳಿ ಆಗುತ್ತೆ. ಅದರ ಮೂಲಕ ಭಾರತದ ಸ್ವತಂತ್ರ ಚಳುವಳಿಗೆ ಅವರು ಪಾರ್ಟಿಸಿಪೇಟ್ ಅಂದರೆ ಎಂಟ್ರಿ ಆಗ್ತಾರೆ. ಸೊ ನೆಹರು ಪ್ಲೇಡ್ ಅ ಪ್ರಾಮಿನೆಂಟ್ ರೋಲ್ ಇನ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಇಟ್ ವಾಸ್ ಹೆಲ್ಡ್ ಇನ್ ದ ಇಯರ್ 1920. A major prominent role, that is during the non-cooperation movement. Later he became the president of the Lahore Congress session. So 1929 Nehru became the president of Lahore Congress session, and the famous declaration said by Nehru, that is Purna Swaraj. ಆ ಲಾಹೋರ್ ಕಾಂಗ್ರೆಸ್ ಸೆಷನ್ ಅಲ್ಲಿ ಒಂದು ಫೇಮಸ್ ಡಿಕ್ಲರೇಷನ್ ಆಗುತ್ತೆ, ನಮಗೆಲ್ಲರಿಗೂ ಗೊತ್ತು, ಪೂರ್ಣ ಸ್ವರಾಜ್ ಒಂದು ಡಿಕ್ಲರೇಷನ್ ಆಗುತ್ತೆ ಅಲ್ಲಿ. ಸೊ Purna Swaraj goal was declared in this session, and Nehru expressed his unhappiness over the withdrawal of non-cooperation movement by Gandhiji. ಸೊ ನೆಹರು ಅವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಲ್ಲಿ ಮೇಜರ್ ರೋಲ್ ಆಗ್ತಾರೆ, ಅಲ್ಲಿ ಮೇಜರ್ ಪ್ಲೇಡ್ ಅಂತ ಹೇಳ್ಬೋದು. ಬಟ್ ಇಟ್ ವಾಸ್ ಅ ವಿತ್ಡ್ರಾ ಬೈ ದ ಎಂ ಕೆ ಗಾಂಧಿ. ನೆನಪಿದೆ ನಿಮಗೆ, ಅಂದರೆ ನಾನ್ ಕೋಆಪರೇಷನ್ ಮೂವ್ಮೆಂಟು ಚೆನ್ನಾಗಿ ಆಗ್ತಾ ಇರುತ್ತೆ, ಆದರೆ ಚೌರಿ ಚೌರ ಒಂದು ಇನ್ಸಿಡೆಂಟಿಂದ ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಇಟ್ ವಾಸ್ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್ ಬೈ ಜವಾಹರ್ಲಾಲ್ ನೆಹರು. ಅವ್ರು ಜವಾಹರ್ಲಾಲ್ ನೆಹರು ಕಂಪ್ಲೀಟ್ ಡಿಸಪಾಯಿಂಟ್ ಆಗುತ್ತೆ. ಯಾಕೆ ಅಂದರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಚೆನ್ನಾಗಿ ಆಗ್ತಾ ಇರುತ್ತೆ, ಆದರೆ ಅದನ್ನು ಯಾರು ಹಿಂದಕ್ಕೆ ತೊಗೊಂಡ್ಬಿಡ್ತಾರೆ, ಎಂ ಕೆ ಗಾಂಧೀಜಿಯವರು ಸ್ಟಾಪ್ ಮಾಡಿಬಿಡ್ತಾರೆ. ಸೊ ದಟ್ ಜಸ್ಟ್ ಹಿಸ್ ಅನ್ಹ್ಯಾಪಿನೆಸ್ ಓವರ್ ವಿತ್ಡ್ರಾ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬೈ ಗಾಂಧೀಜಿ. ಸೊ ದ ಥಿಂಕಿಂಗ್ ಆಫ್ ನೆಹರು ಪ್ರೊವೈಡ್ ನ್ಯೂ ಹೋಪ್ ಟು ಪೊಲಿಟಿಕಲ್ ಆಕ್ಟಿವಿಟೀಸ್. ಬೇಸಿಕ್ಲಿ ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಕಮ್ಯುನಿಸ್ಟ್ ಐಡಿಯಾಲಜಿ. ಅಂದರೆ ನೆಹರು ಅವರ ಒಂದು ಥಿಂಕಿಂಗ್ ಏನಾಗುತ್ತೆ ಅಂತಂದ್ರೆ ನ್ಯೂ ಹೋಪ್ ಫಾರ್ ಇಂಡಿಯನ್ ಪೊಲಿಟಿಕಲ್ ಆಕ್ಟಿವಿಟೀಸ್. ನೆಹರು ಅವರ ಒಂದು ಚಿಂತನೆಗಳು ರಾಜಕೀಯ ಚಟುವಟಿಕೆಗಳನ್ನು ಹೊಸ ತಿರುವನ್ನು ನೀಡ್ತವೆ, ಹೊಸ ದಿಕ್ಕನ್ನೇ ಬದಲಾಯಿಸುತ್ತೆ. ದ ಥಿಂಕಿಂಗ್ ವೇ ಆಫ್ ದ ಥಿಂಕಿಂಗ್ ಸ್ಟೈಲ್ ಆಫ್ ನೆಹರು ಇಟ್ಸ್ ಕಂಪ್ಲೀಟ್ಲಿ ಪ್ರೊವೈಡೆಡ್ ನ್ಯೂ ಹೋಪ್ ಟು ಪೊಲಿಟಿಕಲ್ ಆಕ್ಟಿವಿಟೀಸ್. ಆ್ಯಂಡ್ ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಕಮ್ಯುನಿಸ್ಟ್ ಐಡಿಯಾಲಜಿ. ಅಂದರೆ ಇವರು ಕಮ್ಯುನಿಸ್ಟರ ಸಿದ್ಧಾಂತಗಳನ್ನು ತುಂಬ ಪ್ರಭಾವರಾಗ್ತಾರೆ ಇಲ್ಲಿ. So as a result, the leftist ideologies became prominent in the INC. ಹಾಗಾಗಿ ಏನಾಗುತ್ತೆ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಎಡಪಂಥೀಯ ಆಶಯಗಳು ಪ್ರಬಲವಾಗ್ತವೆ. ಇದರ ಫಲವಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ನೆಹರು ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ದ ಸೋಷಲಿಸ್ಟ್ ಕಾಂಗ್ರೆಸ್ ಪಾರ್ಟಿ. ನೆನಪಿದೆನಾ ಇಲ್ಲಿ? ಅಂದರೆ ಬೈ 1934 ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಜವಾಹರ್ಲಾಲ್ ನೆಹರು ಫೌಂಡೆಡ್ ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿ ವಿತ್ ಇನ್ INC. ಯಾಕೆಂದರೆ ಜವಾಹರ್ಲಾಲ್ ನೆಹರು ಅವರು ಒಂದು ಕಮ್ಯುನಿಸ್ಟ್ ಸಿದ್ಧಾಂತಗಳ ಪ್ರಭಾವದಿಂದ, ಅಂದರೆ ಅವರಿಂದ ಭಾಳಷ್ಟು ಇನ್ಫ್ಲುಯೆನ್ಸ್ ಆಗಿರ್ತಾರೆ. ಹಾಗಾಗಿ ಇದು ಅನ್ನೋದು ಪ್ಲಸ್ ಪಾಯಿಂಟ್, ಕಾಂಗ್ರೆಸ್ನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದರ ಫಲವಾಗಿ ಏನಾಗುತ್ತೆ ಅಂದರೆ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು 1934 ಸ್ಟಾರ್ಟ್ ಮಾಡ್ತಾರೆ. ಸೊ ಆಸ್ ವಿ ಡಿಸ್ಕಸ್ ದ ಸುಭಾಷ್ ಚಂದ್ರ ಬೋಸ್ ಕಾನ್ಸೆಪ್ಟ್, isn't it? Yes. By 1934, Subhash Chandra Bose and Jawaharlal Nehru founded the Congress Socialist Party within the INC. INC ಒಳನೆ ಒಂದು ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ. And Nehru was the president of 49th session of INC.
ಸೊ ಮುಂದೆ ಏನಾಗ್ತಾರೆ ಅಂದರೆ ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 49ನೇ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಸೊ ನೆಹರು ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ INC ಎಟ್ 49th ಸೆಷನ್. ಅಂದರೆ ನೆಹರು ಅವರು 49ನೇ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಜಸ್ಟ್ ಡಿಕ್ಲೇರ್ ದ್ಯಾಟ್ ಕಾಂಗ್ರೆಸ್ ಶುಡ್ ಸ್ಟೇ ಅವೇ ಫ್ರಮ್ ದ ವರ್ಲ್ಡ್ ವಾರ್ ಅರೈಸಿಂಗ್ ಔಟ್ ಆಫ್ ದ ಇಂಪ್ಯಾರಿಲಿಸಮ್. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಕಾಂಗ್ರೆಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದ್ದ ಸಾಮ್ರಾಜ್ಯಶಾಹಿ ಯುದ್ಧದಿಂದ ದೂರವೇ ಉಳಿಯಬೇಕು. ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ತಾ ಬರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಡಿಕ್ಲೇರ್ಡ್ ಕಾಂಗ್ರೆಸ್ ಶುಡ್ ಸ್ಟೇ ಅವೇ ಫ್ರಮ್ ದ ಸೆಕೆಂಡ್ ವರ್ಲ್ಡ್ ವಾರ್. ಯಾವುದೇ ರೀತಿಯ ಕಾಂಗ್ರೆಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂಥ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಡಿಕ್ಲರೇಷನ್ ಮಾಡ್ತಾರೆ. ಹಿ ಆರ್ಗ್ಯೂಡ್ ದಟ್ ಚರಕ ಆ್ಯಂಡ್ ಹರಿಜನ ಮೂವ್ಮೆಂಟ್ ವರ್ ನಾಟ್ ಸೋ ಎಫೆಕ್ಟಿವ್. ಇವ್ರು ಮುಂದೆ ಏನು ಮಾಡ್ತಾರೆ ಅಂದರೆ ಚರಕ ಮತ್ತು ಹರಿಜನ ಚಳುವಳಿಗಳು ಅಷ್ಟೇನು ಪರಿಣಾಮಕಾರಿ ಅಲ್ಲವೆಂದು ಇವರು ವಾದಿಸ್ತಾರೆ. ಇಟ್ ವಾಸ್ ನಾಟ್ ಸೋ ಎಫೆಕ್ಟಿವ್ ಚರಕ ಆ್ಯಂಡ್ ಹರಿಜನ ಮೂವ್ಮೆಂಟ್ ದೋ ಹಿ ಅಪಿಯರ್ ಟು ಹ್ಯಾವ್ ಸ್ಟೇ ಅವೇ ಫ್ರಮ್ ದ ಗಾಂಧೀಜಿ ಥಾಟ್ಸ್. ಅಂದರೆ ಇದಕ್ಕೇನಂದರೆ ಯಾಕಂದರೆ ಚರಕ ಮತ್ತು ಹರಿಜನ ಇವೆರಡೂ ಗಾಂಧೀಜಿರ ಒಂದು ಪ್ರಮುಖವಾದದ್ದು. ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದರೆ ಈ ಅಧಿವೇಶನದಲ್ಲಿ ಗಾಂಧೀಜಿಯವರ ಚಿಂತನೆಗಳಿಂದ ದೂರ ಸರಿದಂತೆ ಇವರು ಕಂಡು ಬರ್ತಾರೆ. ಯಾಕಂದರೆ ಇಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲಿ ಡಿಸಪಾಯಿಂಟ್ ಆಗಿರ್ತದೆ ನೆಹರು ಅವರಿಗೆ. ಮತ್ತೇನಾಗುತ್ತೆ ಅಂದರೆ ಚರಕ ಮತ್ತು ಹರಿಜನ ಒಂದು ಚಳವಳಿ ಅಷ್ಟು ಎಫೆಕ್ಟಿವ್ ಆಗಿ ಬಂದ್ರಂಗಿಲ್ಲ, ಅದು ಬರೋದಿಲ್ಲ ಅಂತ ನಂಬ್ತಾರೆ. ಹಾಗಾಗಿ ಈ ಒಂದು 49th ಸೆಷನಲ್ಲಿ ಏನಾಗುತ್ತೆ ಅಂತಂದರೆ ಗಾಂಧೀಜಿಯವರ ಚಿಂತನೆಗಳಿಂದ ದೂರ ಸರಿದಂತೆ ಕಂಡು ಬರ್ತಾರೆ ಅವರು. ಸೊ ದೋ ಹಿ ಅಪಿಯರ್ ಟು ಹ್ಯಾವ್ ಸ್ಟೇ ಅವೇ ಫ್ರಮ್ ದ ಗಾಂಧೀಜಿ ಥಾಟ್ಸ್ ಜಸ್ಟ್ ಹಿ ಡಿಡ್ ನಾಟ್ ಡಿಪ್ಲೆಕ್ಟೆಡ್. ಅಂದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಗಾಂಧೀಜಿಯವ್ರ ಬಗ್ಗೆ ಅವ್ರ ಗೌರವ ಏನು ಕಡಿಮೆ ಆಗಿಲ್ಲ, ಅವ್ರ ಮೇಲೆ ಗೌರವ ಜಾಸ್ತಿ ಇರುತ್ತೆ. ಬಟ್ ಅವರ ಚಿಂತನೆಗಳಾದಂಥ ಚರಕ ಮತ್ತು ಹರಿಜನದ ಬಗ್ಗೆ ಅಷ್ಟೇನು ಪರಿಣಾಮಕಾರ ಆಗಲ್ಲ ಅಂತ ಹೇಳ್ತಾರೆ ಅವರು. ಆ್ಯಂಡ್ ಹಿ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ವ್ಯಾರಿಯಸ್ ಇಂಟೆಲೆಕ್ಚುವಲ್ ಸ್ಟ್ರೀಮ್ಸ್. ಹಿಸ್ ಅಚೀವ್ಮೆಂಟ್ ಹೋಲಿಸ್ಟಿಕ್ ವ್ಯೂ ವಿತ್ ದೆಮ್. ಭಾಳಷ್ಟು ಅಚೀವ್ಮೆಂಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇಸ್ ಮೋರ್ ಎವಿಡೆಂಟ್ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿಗೆ ಬಹಳಷ್ಟು ನೋಡ್ತಾ ಹೋಗ್ತೀವಿ. ಫಾರಿನ್ ಪಾಲಿಸಿ ಆಫ್ ಇಂಡಿಯಾ. ಸೊ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ದಟ್ ಈಸ್ ದೇರ್ ಇನ್ ಸೊ ಆಸ್ ವಿ ನೋ ಹಿಯರ್ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ, ವಿದೇಶಾಂಗ ನೀತಿ ಅನ್ನೋ ಕಾನ್ಸೆಪ್ಟ್ ಈ ಒಂದು ಲೆಸನ್ ಪೊಲಿಟಿಕಲ್ ಸೈನ್ಸಲ್ಲಿ ಬರುತ್ತೆ ಇಲ್ಲಿ. ಸೊ ಫಾರಿನ್ ಪಾಲಿಸಿ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ನೆಹರು, ಜವಾಹರ್ಲಾಲ್ ನೆಹರು. ದಟ್ ಫಾರಿನ್ ಪಾಲಿಸಿ ಇಸ್ ಆಲ್ಸೋ ನೋನ್ ಆಸ್ ಜವಾಹರ್ಲಾಲ್ ನೆಹರು ಫಾರಿನ್ ಪಾಲಿಸಿ. ಯಾಕಂದರೆ ವಿದೇಶಾಂಗ ನೀತಿಯ ಒಂದು ಪರಿಕಲ್ಪನೆಯ ಒಂದು ಹಾಕಿ ಕೊಟ್ಟಿದ್ದವರೇ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಈ ಫಾಲೋಡ್ ನಾನ್ ಅಲಿಗೇಡ್ ಮೂಮೆಂಟ್. ಗೊತ್ತು ಅಲಿಪ್ತ ನೀತಿ ಅಂದರೆ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಸಪೋರ್ಟ್ ಮಾಡೋಂಗಿಲ್ಲ, ನಾನ್ ಅಲಿಗೇಟ್ ಮೂವ್ಮೆಂಟ್ ಫಾಲೋ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಸಾಫ್ಟ್ನೆಸ್ ಫಾರ್ ಕಮ್ಯುನಿಸ್ಟ್ ಆ್ಯಂಡ್ ಸೋಷಲಿಸ್ಟ್ ಐಡಿಯಾಸ್ ಆ್ಯಸ್ ಅ ಪ್ರೆಸಿಡೆಂಟ್ ಆಫ್ 50th ಸೆಷನ್ ಆಫ್ INC. ಮುಂದೆ ಏನಾಗುತ್ತೆ ಅಂತಂದರೆ 50ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಅವರು ತಮ್ಮ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ವಿಚಾರಗಳ ಬಗ್ಗೆ ಮೃದು ಧೋರಣೆಯನ್ನು ತಳೆದರು. ಅಂದರೆ basically he was influenced by communist ideology and he was influenced by socialist. So that at 50th Congress session, just a soft corner about socialist and as well as here communist ideas. He declared that Congress supports the complete democracy and it fights for democracy only and not for socialism. ಮತ್ತೊಮ್ಮೆ ಡಿಕ್ಲೇರ್ ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತಿದೆ ಹೊರತು ಸಮಾಜವಾದಕ್ಕಲ್ಲ. ಅಫ್ಕೋರ್ಸ್ ಹಿ ವಾಸ್ ಜಸ್ಟ್ ಐಡಿಯಾ ಆಫ್ ಅ ಸೋಷಲಿಸ್ಟ್ ಆ್ಯಂಡ್ ಕಮ್ಯುನಿಸ್ಟ್. ಬಟ್ ಮತ್ತೊಮ್ಮೆ ಸ್ಟೇಟ್ಮೆಂಟ್ ಹಾಕ್ತಾರೆ ಇವರು. He just declared that Congress support complete democracy and it fight for only for democracy not for socialism. ಅಂದರೆ ಕಾಂಗ್ರೆಸ್ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ, ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತಿದೆ, ಆದರೆ ಸಮಾಜವಾದಕ್ಕಲ್ಲ ಅಂತ ಹೇಳ್ತಾರೆ ಇವರು. Next achievement here as the Prime Minister of India is after 1947 Jawaharlal Nehru became the first Prime Minister of India. He can be seen the architect and industrialization modern India. ಕೈಗಾರೀಕರಣ ಮತ್ತು ನವಭಾರತದ ಶಿಲ್ಪಿಯಾಗಿ ಭಾರತದ ಮೊದಲ ಪ್ರಧಾನಮಂತ್ರಿ ಆದಂಥ ನೆಹರು ಅವರು ಕಾಣ್ತೀವಿ ನಾವಿಲ್ಲಿ. ಸೊ ಹಿ ಮೇಜರ್ ಡೆವಲಪ್ಮೆಂಟ್ ಹಿಯರ್ ಟು ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ನೆಹರು ಬಿಕೇಮ್ instrumental in the integration of India, which was achieved through the Home Minister of his cabinet, that is none other than Vallabhbhai Patel. This we call Iron Man of India. ನೆಹರು ಅವರು ಪ್ರಧಾನಮಂತ್ರಿ ಆಗ್ತಾರೆ,
ಆಗೋ ಸಂದರ್ಭದಲ್ಲಿ ಎಷ್ಟೋ ಸಮಸ್ಯೆಗಳು ಕಂಡು ಬರ್ತವೆ. ಅದರಲ್ಲಿ ಯಾವುದು ಅಂತಂತಂದರೆ ಸಂಸ್ಥಾನಗಳ ವಿಲೀನೀಕರಣ ಅಂತ ಹೇಳ್ತೀವಿ. ಕೆಲವೊಂದು ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ತಾ ಇರಲಿಲ್ಲ. ಆ ಭಾರತದ ಒಕ್ಕೂಟಕ್ಕೆ ಸೇರುವ ಒಂದು ಪ್ರಯತ್ನದಲ್ಲಿ ಮೇಜರ್ ರೋಲ್ ಅಂತಂತಂದ್ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ನ ನೋಡ್ತಾ ಹೋಗ್ತೀವಿ. ಅವ್ರು ಯಾರು ಕ್ಯಾಬಿನೆಟ್ಗೆ ಇದ್ರು ಅಂದರೆ ನೆಹರು ಅವರ ಸರ್ಕಾರದಲ್ಲಿರ್ತಾರೆ. ವಿ ನೋ ಹಿಯರ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಂತಹ ಫಸ್ಟ್ ಹೋಮ್ ಮಿನಿಸ್ಟರ್ ಯಾರು ಅಂದರೆ ಭಾರತ ಮೊದಲ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಅನೇಕ ದೇಶೀಯ ಸಂಸ್ಥಾನಗಳ ವಿಲೀನೀಕರಣಕ್ಕೆ ನೆಹರು ಅವರು ಕಾರಣರಾದರು. ಅಂದರೆ ಕೆಲವೊಂದು ಪ್ರಿನ್ಸಿ ಸ್ಟೇಟ್ಗಳು ನಮ್ಮ ಇಂಡಿಯಾಕ್ಕೆ ಆ್ಯಡ್ ಆಗ್ತಾ ಇರಲಿಲ್ಲ, ಜಾಯ್ನ್ ಆಗ್ತಾ ಇರಲಿಲ್ಲ. ಅವುಗಳನ್ನೆಲ್ಲನೂ ಒಕ್ಕೂಟಕ್ಕೆ ತೆರೆದಂಥ ವ್ಯಕ್ತಿ ಯಾರು ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಅವರು ಯಾವ ಸರ್ಕಾರದಲ್ಲಿರ್ತಾರೆ? ಅವರು ನೆಹರು ಅವರ ಸರ್ಕಾರದಲ್ಲಿರ್ತಾರೆ. ಸೊ ಹಿಯರ್ Nehru, the major achievement here, the integration of India, which was achieved through the Home Minister of Cabinet, that is Sardar Vallabhbhai Patel. So, Sardar Vallabhbhai Patel, he was the first Home Minister of India, and he is very famous as the Iron Man of India. Both together, ಅವೆರಡು ಸಂಸ್ಥಾನಗಳನ್ನ ಜೊತೆಯ ಅಂದರೆ ಇಬ್ಬರು ಕೂಡ ದೇಶಿ ಸಂಸ್ಥಾನಗಳ ವಿಲೀನೀಕರಣಕ್ಕೆ ಶ್ರಮ ಪಡ್ತಾರೆ ಅಂತ ಹೇಳ್ಬೋದು. He also led foundation of the diverse culture of India by implementing language-based reorganization of state policy also. ಮತ್ತೆ ಏನಾಗುತ್ತೆ ಅಂದರೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಮೂಲಕ ಭಾರತಕ್ಕೆ ವಿವಿಧತೆಯನ್ನು ಒಪ್ಪುವ ತಾತ್ವಿಕ ತಳಹದಿಯನ್ನು ಹಾಕಿದವರು ಕೂಡ ಇವರೇ. ಸೊ ಆಲ್ವೇಸ್ ಇಂಪ್ಲಿಮೆಂಟೆಡ್ language-based reorganization of state policy in the 1953 and just believed that only complete industrialization can bring development. ಅವರು ಒಂದು ನಂಬ್ತಾರೆ ಅಂತಂದರೆ ಇಂಡಸ್ಟ್ರಿಗಳ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಅಲ್ಲಿ ಭಾರತದಲ್ಲಿ ಹೇಗೆ ಅಂತಂದರೆ ಒಂದು ಬೃಹತ್ ಇಂಡಸ್ಟ್ರಿಯಲೈಸೇಷನ್ ಇಟ್ಸ್ ಓನ್ಲಿ ಅಚೀವ್ಮೆಂಟ್ ಹಿಯರ್. ದೇಶ ಉದ್ಧಾರ ಆಗಬೇಕು ಅಂತಂದರೆ ಬೃಹತ್ ಕೈಗಾರಿಕೆಗಳಿಂದ ಮಾತ್ರ ದೇಶದ ಅಭಿವೃದ್ಧಿ ಅಂದರೆ ಆಗತ್ತೆ ಅಂತ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್, ಹಿ ಸಾರ್ಟ್ ಔಟ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಥ್ರೂ 5-year plan. ಎಸ್ 5-year plan ವಾಸ್ ಇಂಪ್ಲಿಮೆಂಟೆಡ್ ಬೈ ಅಂದರೆ ನಮ್ಮ ಇಂಡಿಯಾದಲ್ಲಿ 5-year ಪ್ಲ್ಯಾನ್ನ ತಂದಂಥ ವ್ಯಕ್ತಿ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು. ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಹಿ ಸಾರ್ಟ್ ಔಟ್ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹೆವಿ ಇಂಡಸ್ಟ್ರಿ ಥ್ರೂ this 5-year plan with the aim of mastering atomic energy, and he laid the foundation for that under the leadership of ಬಾಬಾ H.J. ಬಾಬಾ. ಇವರು ಕೈಗಾರಿಕೆಗಳಿಗೆ ಭಾಳಷ್ಟು ಸಪೋರ್ಟ್ ಕೊಡ್ತಾರೆ ಅಲ್ಲಿ. ಸೊ ಹಿ ಗಿವನ್ ಎಂಕರೇಜ್ ಟೂ ಮಚ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲೈಸೇಷನ್. ಸೊ ದಟ್ ಇಂಪ್ಲಿಮೆಂಟೆಡ್ 5-year plan. ಸೊ ಏನಾದರೂ ಪ್ರಾಬ್ಲಮ್ಸ್ ಅಂದರೆ ಆ ಟೈಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಹೆವಿ ಇಂಡಸ್ಟ್ರಿಗಳನ್ನ ಡೆವಲಪ್ಮೆಂಟ್ ಮಾಡೋದು ಯಾವ ಥ್ರೂ ಅಂದರೆ 5-year ಪ್ಲ್ಯಾನಿಂದ ಅವರು ಸಕ್ಸಸ್ಫುಲ್ ಮಾಡ್ತಾರೆ. ಆ್ಯಂಡ್ under the leadership of H.J. Baba. On the external affair front, India wanted to stay away from the both powerful bloc and Cold War period. So that India followed on allied movement. ನೆನಪಿದೆ, ಕೋಲ್ಡ್ ವಾರ್ ಆಗುತ್ತೆ. ಕೋಲ್ಡ್ ವಾರ್ ಆಗೋ ಟೈಮಲ್ಲಿ 2 ಬ್ಲಾಕಿಂದ ಇಂಡಿಯಾ ಸ್ಟೇ ಆಗುತ್ತೆ. ಇಂಡಿಯಾ ಡಿಡ್ ನಾಟ್ ಜಾಯಿನ್ ಎನಿ ಒನ್ ಬ್ಲಾಕ್, ಇಟ್ ಸ್ಟೇ ಅವೇ ಫ್ರಮ್ ದ ಬೋತ್ ದ ಬ್ಲಾಕ್ಸ್ ಆಫ್ ದ ವರ್ಲ್ಡ್. ಅಂದರೆ ಕೋಲ್ಡ್ ವಾರಿಂದ ಕಂಪ್ಲೀಟಾಗಿ ಇಂಡಿಯಾ ಸ್ಟೇ ಆಗುತ್ತೆ. ಹಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಸ್ಟೇಯಿಂಗ್ ಅವೇ ಫ್ರಮ್ ದ ಪವರ್ ಪೊಲಿಟಿಕ್ಸ್ ಬೈ ದ ಪಂಚಶೀಲ ಪ್ರಿನ್ಸಿಪಲ್ಸ್. ಸೊ ಪಂಚಶೀಲ ಪ್ರಿನ್ಸಿಪಲ್ ಕೂಡ ಆಗುತ್ತೆ ಇಲ್ಲಿ. ಅಂದರೆ ಇಲ್ಲಿ ಪಂಚಶೀಲ ಪ್ರಿನ್ಸಿಪಲ್ಸ್ ಯಾರ ಜೊತೆಗೆ ಆಗುತ್ತೆ ಅಂತಂದರೆ ಚೀನಾದ ಜೊತೆಗೆ ಆಗುತ್ತೆ ಇಲ್ಲಿ. ಸೊ ಲೇಟರ್ ಹಿ ಡೈಡ್ ಇನ್ ದ ಇಯರ್ 1964. This is about a great personality of India, that is none other than Jawaharlal Nehru. Next, move on. Another important topic, that is Muhammad Ali Jinnah. So Muhammad Ali Jinnah joined Indian National Congress in the year 1906 and worked as the private secretary to Dadabhai Naoroji. Muhammad Ali Jinnah ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ 1906ರಲ್ಲಿ ಸೇರ್ಪಡೆ ಆಗ್ತಾರೆ ಹಾಗೂ ದಾದಾಭಾಯಿ ನವರೋಜಿ ಅವರ ಒಂದು ಖಾಸಗಿ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. So he joined in the year 1906 and worked as a private secretary to Dadabhai Naoroji. And moreover, his popularity grew more after he argued in favor of Tilak in the ಅಗೇನೆಸ್ಟ್ ಹಿಮ್. ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಅತೀ ಒಂದು ಪ್ರಸಿದ್ಧಿ ತಂದುಕೊಟ್ಟಿದ್ದು, ಪ್ರಶಂಸೆ ತಂದುಕೊಟ್ಟಿದ್ದು ಯಾವಾಗ ಅಂತಂದರೆ ಅವರು ಬಾಲ್ ಗಂಗಾಧರ್ ತಿಲಕರ ವಿರುದ್ಧದ ಮೊಕದ್ದಮೆಗಳ ಸಂದರ್ಭದಲ್ಲಿ ಅವರ ಪರ ವಹಿಸ್ತಾರೆ.
ಅಂದರೆ ಇಲ್ಲಿ ಬೇಸಿಕ್ಲಿ ಮಹಮ್ಮದ್ ಅಲಿ ಜಿನ್ನಾ ಅವರು ತಿಲಕರ ವಿರುದ್ಧ ಬಂದಂಥ ಮೊಕದ್ದಮೆಗಳು ಅಂದರೆ ಅವ್ರ ಪರವಾಗಿ ಅಲ್ಲಿ ವಾದ ಮಾಡ್ತಾರೆ, ಪರವಹಿಸೋದಕ್ಕಾಗಿ ಅವ್ರಿಗೆ ಬಹಳಷ್ಟು ಪ್ರಶಂಸೆ ತಂದು ಕೊಡುತ್ತೆ ಇಲ್ಲಿ. ಆ್ಯಂಡ್ ಆಸ್ ವೆಲ್ ಆಸ್ ಹಿ ಜಾಯಿನ್ ಹೋಮ್ ರೂಲ್ ಲೀಗ್, ಅಂದರೆ ಅವರು ಹೋಮ್ ರೂಲ್ ಚಳುವಳಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಮಹಮ್ಮದ್ ಅಲಿ ಜಿನ್ನಾ ಅವರು. ಇನ್ ಮೆನಿ ಆಫ್ ದ ಕಾನ್ಫರೆನ್ಸ್ ಹಿ ಆರ್ಗ್ಯೂಡ್ ಇನ್ ಫೇವರ್ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಂ ಯೂನಿಟಿ. ಒನ್ ಥಿಂಗ್ ಕೀಪ್ ಯುವರ್ ಮೈಂಡ್ ಹಿಯರ್, ಮಹಮ್ಮದ್ ಅಲಿ ಜಿನ್ನಾ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಇಂಡಿಯಾ, ಭಾರತದ ಒಂದು ಭಾಗ ಆಗಿರ್ತಾರೆ ಅವರು. ಆ್ಯಂಡ್ ಆಲ್ಸೋ ಹಿ ವಾಸ್ ಅ ಪ್ರಾಮಿನೆಂಟ್ ಮೆಂಬರ್ ಆಫ್ INC ಟು ಆಲ್ಸೋ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಒಂದು ಪ್ರಾಮಿನೆಂಟ್ ಪರ್ಸನ್ ಕೂಡ ಆಗಿರ್ತಾರೆ ಇಲ್ಲಿ. ಹಿ ಆಲ್ವೇಸ್ ವೆರ್ ಎವರ್ ಹಿ ಪಾರ್ಟಿಸಿಪೇಟೆಡ್ ಕಾನ್ಫರೆನ್ಸ್ ಎಲ್ಲಾದರೂ ಭಾಗವಹಿಸಲಿ, ಹಿ ಆರ್ಗ್ಯೂಡ್ ದ ಫೇವರ್ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಂ ಯೂನಿಟಿ. ಅವ್ರು ಯಾವಾಗಲೂ ಹಿಂದೂ ಮತ್ತು ಮುಸ್ಲಿಮರ ಒಂದು ಐಕ್ಯತೆಗೆ ಅವರು ಫೇವರ್ ಆಗಿರ್ತಾ ಇದ್ರು. He resigned from his membership of Imperial Legislative Council opposing the implementation of Rowlatt Act. ನೆನಪಿದೆ, ರೌಲತ್ ಆಕ್ಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ರೌಲತ್ ಆಕ್ಟ್ ಅನ್ನು ವಿರೋಧಿಸಿ ಅವರು ತಮ್ಮ ಕೇಂದ್ರೀಯ ಶಾಸನ ಸಲಹಾ ಸಮಿತಿಗೆ ರಾಜೀನಾಮೆ ನೀಡ್ತಾರೆ. ಸೊ he just resigned. The Legislative Council opposed the implementation of Rowlatt Act. And later on he declared himself as a nationalistic Muslim in a round table conference. ಮುಂಚೆ ಎಲ್ಲ ಭಾರತದ ಒಂದು ಪರವಾಗಿರೋರು, ಹಿಂದೂ ಮತ್ತು ಮುಸ್ಲಿಮರ ಪರವಾಗಿರೋರು ಮಹಮ್ಮದ್ ಅಲಿ ಜಿನ್ನಾ ಅವರವರು ಮುಂದೆ ಏನಾಗ್ತಾರೆ ಅಂತಂತಂದರೆ ಇಲ್ಲಿ ತಾನೊಬ್ಬ ರಾಷ್ಟ್ರೀಯವಾದಿ ಮುಸಲ್ಮಾನ್ ಎಂದು ಘೋಷಿಸ್ಕೊಳ್ತಾರೆ ಅವರು. ದಟ್ ವಾಸ್ ಚೇಂಜ್ ಇನ್ ಇಂಡಿಯಾ. ಅಂದರೆ ಮುಂಚೆ ಎಲ್ಲ ಅವರು ಭಾರತದ ಪರವಾಗೇ ಇದ್ದರು, ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಗೆ ಇರ್ತಾರೆ. ಬಟ್ ಲೇಟರ್ ಆನ್ ಹಿ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆಸ್ ಅ ನ್ಯಾಷನಲಿಸ್ಟಿಕ್ ಮುಸ್ಲಿಂ ಇನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. Jinnah changed his strategy when Muslim League and Congress failed to form the coalition government in 1937. ಇಲ್ಲೇನಾಗುತ್ತೆ ಅಂದರೆ 1937ರಲ್ಲಿ ಚುನಾವಣೆ ನಂತರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಮ್ಮಿಶ್ರ ಸರ್ಕಾರ ರೂಪಿಸಲು ವಿಫಲವಾದಾಗ ಜಿನ್ನಾ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸ್ಕೊಳ್ತಾರೆ. Jinnah had changed his strategies when Muslim League and Congress failed to form coalition government in 1937. ಸಮ್ಮಿಶ್ರ ಸರ್ಕಾರ ಮಾಡೋ ಟೈಮಲ್ಲಿ ಅವರು ರೂಪಿಸಿದ ವಿಫಲವಾದಾಗ ಜಿನ್ನಾ ತನ್ನ ಸ್ಟ್ರಾಟಜಿ ಚೇಂಜ್ ಮಾಡ್ತಾ ಹೋಗ್ತಾನೆ ಇಲ್ಲಿ. ವೆನ್ ದ ಫ್ರೀಡಮ್ ಡಿಕ್ಲರೇಷನ್ ವಾಸ್ ನಿಯರರ್ ಹಿ ಇನ್ಕ್ರೀಸ್ ಇಸ್ ಅ ಪ್ರೆಷರ್ ಫಾರ್ ದ ಕ್ರಿಯೇಷನ್ ಆಫ್ ಇಂಡಿಪೆಂಡೆಂಟ್ ಪಾಕಿಸ್ತಾನ್. ಯಾವಾಗ ಫ್ರೀಡಮ್ ಡಿಕ್ಲೇರ್ ಆಗುತ್ತೆ, ಬ್ರಿಟಿಷರು ಸ್ವತಂತ್ರ ನೀಡುವ ಸಂದರ್ಭ ಹತ್ತಿರ ಬಂದಂಗೆಲ್ಲ ಜಿನ್ನಾರವರ ಬೇಡಿಕೆ ಏನಾಗುತ್ತೆ ಅಂದರೆ ಪಾಕಿಸ್ತಾನ ಸಪ್ರೇಟ್ ಆಗಬೇಕು ಅಂತೇಳಿ. ಅಂದರೆ ಇಟ್ಸ್ ನಿಯರ್ ಟು ದ ಡಿಕ್ಲರೇಷನ್ ಆಫ್ ಫ್ರೀಡಮ್. ಭಾರತಕ್ಕೆ ಬ್ರಿಟಿಷರು ಫ್ರೀಡಮ್ ಕೊಡ್ತಾರೇನೋ ಹತ್ತಿರ ಬಂದಂಗೆಲ್ಲ ಹಿ ಇನ್ಕ್ರೀಸ್ ಇಸ್ ಪ್ರೆಷರ್ ಫಾರ್ ದ ಕ್ರಿಯೇಷನ್ ಆಫ್ ಇಂಡಿಪೆಂಡೆಂಟ್ ಪಾಕಿಸ್ತಾನ್. ಅವರು ಹತ್ತಿರ ಬಂದಂಗೆಲ್ಲ ಜಿನ್ನಾರವರು ಪಾಕಿಸ್ತಾನ ಬೇಡಿಕೆಯನ್ನು ತೀವ್ರಗೊಳಿಸ್ತಾರೆ. ಸೊ ದಟ್ ಹಿ ವಾಸ್ ಸಕ್ಸಸ್ಫುಲ್ ಟು ಕ್ರಿಯೇಟಿಂಗ್ ಪಾಕಿಸ್ತಾನ್ ಡ್ಯೂರಿಂಗ್ ದ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್. ಅಂದರೆ ಮುಂಚೆ ಎಲ್ಲ ಅವರು ಭಾರತದ ಒಂದು ಸಪೋರ್ಟು ಮತ್ತು ಭಾರತ ಮತ್ತು ಅಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಗೆ ಇರ್ತಾಯಿದ್ರು. ಆದರೆ ಮುಂದೆ ಹೋದಂಗೆಲ್ಲ ಏನಾಗುತ್ತೆ ಅಂತಂದರೆ ಹಿಸ್ ಡಿಮ್ಯಾಂಡ್ ಕಂಪ್ಲೀಟ್ಲಿ ಚೇಂಜ್ ಟುವರ್ಡ್ ದ ಫಾರ್ಮೇಷನ್ ಆಫ್ ಪಾಕಿಸ್ತಾನ್. ಅಂದರೆ ಮುಂದೆ ಏನಾಗುತ್ತೆ ಅಂತಂದರೆ ಸಪ್ರೇಟ್ ಪಾಕಿಸ್ತಾನ ಆಗಬೇಕನ್ನೋ ಒಂದು ಕೂಕ್ ಅಲ್ಲಿ ಬರುತ್ತೆ. ಹಾಗಾಗಿ ಹಿ ವಾಸ್ ಸಕ್ಸಸ್ಫುಲ್ ಇನ್ ಕ್ರಿಯೇಟಿಂಗ್ ಪಾಕಿಸ್ತಾನ್ ಡ್ಯೂರಿಂಗ್ ದ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್. ಸೊ ದಿಸ್ ಈಸ್ ಅಬೌಟ್ ಮಹಮ್ಮದ್ ಅಲಿ ಜಿನ್ನಾ. ನೆಕ್ಸ್ಟ್ ಮೂವ್ ಆನ್ ದ ಪಾರ್ಟಿಷನ್ ಆಫ್ ಇಂಡಿಯಾ. ಭಾರತದ ವಿಭಜನೆ ಅಂತ ಹೇಳ್ತೀವಿ. ಫೈನಲಿ ದ ಲಾಸ್ಟ್ ಕಾನ್ಸೆಪ್ಟ್. All along the national freedom struggle, the Indian National Congress had the vision of free, independent, united India. ಸ್ವತಂತ್ರ ಚಳುವಳಿಯ ಉದ್ದಕ್ಕೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಖಂಡ ರಾಷ್ಟ್ರದ ಕಲ್ಪನೆಯನ್ನು ಹೊಂದಿತ್ತು. ಅಂದರೆ ಒಂದು ಏನಂತಂದರೆ ಡಿವೈಡೇಷನ್ ಆಗೋದು INCಗಾಗಿರಲಿ ಯಾರಿಗೂ ಇಷ್ಟ ಇರಲಿಲ್ಲ. ಅವರು ಒಂದು ಏನಿತ್ತು ಅಂತಂದರೆ ಅಖಂಡ ಭಾರತ ಆಗಬೇಕು, ಇಟ್ ವಿಷನ್ ಆಫ್ ಯುನೈಟೆಡ್ ಇಂಡಿಯಾ. ಅಂದರೆ ಯಾವುದೇ ರೀತಿಯಾದ ಡಿವೈಡೇಷನ್ ಆಗಬಾರ್ದು ಅನ್ನೋದು INC ಲೀಡರ್ ಆಗುತ್ತೆ. ಬಟ್ ಮಹಮ್ಮದ್ ಅಲಿ ಜಿನ್ನಾ ಕೆಪ್ಟ್ ಪುಟ್ಟಿಂಗ್ ಪ್ರೆಷರ್ ಫಾರ್ ಆನ್ ಇಂಡಿಪೆಂಡೆಂಟ್ ಪಾಕಿಸ್ತಾನ್. ಎಷ್ಟೋ ಜನ INC ಲೀಡರ್ ಅವರು ದೇಶ ವಿಭಜನೆ ಆಗಬಾರ್ದು ಅಂತಲೇ ಹೇಳ್ತಾರೆ. ಆದರೆ ಮಹಮ್ಮದ್ ಅಲಿ ಜಿನ್ನಾರವರು ತಮ್ಮ ಒಂದು ನಡೆಯಿಂದ ಚೇಂಜ್ ಆಗಲ್ಲ. ಮಹಮ್ಮದ್ ಅಲಿ ಜಿನ್ನಾ ಡಿಮ್ಯಾಂಡೆಡ್ ಪ್ರೆಷರ್ ಫಾರ್ ಆನ್ ಇಂಡಿಪೆಂಡೆಂಟ್ ಪಾಕಿಸ್ತಾನ್. ಅಂದರೆ ಅವ್ರೇನು ಮಾಡ್ತಾರೆ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಡಿಕೆನೇ ಹಿಡ್ತಾರೆ ಅವರು. In the Lahore Congress session, Muslim League in 1940, Jinnah declared that Hindus and Muslims cannot make one nation. ಮುಂಚೆ ಏನು ಮಾಡ್ತಾರೆ ಅವರು, ಏನು ಹೇಳ್ತಾರೆ, ಈ ಆರ್ಗ್ಯೂಡ್ ಇಸ್ ಆಲ್ವೇಸ್ ಫೇವರ್ ಹಿಂದೂ ಆ್ಯಂಡ್ ಮುಸ್ಲಿಂ ಯೂನಿಟಿ ಅಂತ ಹೇಳ್ತಾ ಇರೋರು ಸಡನ್ನಾಗಿ ಏನಾಗ್ಬಿಡುತ್ತೆ ಅಂತಂದರೆ ಇನ್ ದ ಲಾಹೋರ್ ಕಾಂಗ್ರೆಸ್ ಸೆಷನ್ ಮುಸ್ಲಿಂ ಲೀಗ್ ಇನ್ ದ ಲಾಹೋರ್ ಕಾಂಗ್ರೆಸ್ ಸೆಷನ್ in the year 1940, Jinnah declared Hindus and Muslims cannot make one nation.
ತಮ್ಮ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಏನು ಹೇಳ್ತಾರೆ ಅಂತಂದರೆ 1940 ಲಾಹೋರ್ ಕಾಂಗ್ರೆಸ್ ಸೆಷನಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಮುಸ್ಲಿಂ ಲೀಗ್. So, in the year 1940, in the Lahore Congress session of Muslim League, Jinnah declared that Hindus and Muslim cannot make one nation. ಹಿಂದೂ ಮತ್ತು ಮುಸ್ಲಿಮರು ಒಂದು ದೇಶವಾಗಲು ಸಾಧ್ಯವೇ ಇಲ್ಲ ಅಂತ ಘೋಷಣೆ ಮಾಡಿಬಿಡ್ತಾರೆ. ಮುಂಚೆಯವರು ಫೇವರ್ ಆಗಿದ್ದರು, ಸಡನ್ನಾಗಿ ತಮ್ಮ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ದ ಲೇಬರ್ ಪಾರ್ಟಿ ಕೇಮ್ ಟು ಪವರ್ ಇನ್ ಇಂಗ್ಲೆಂಡ್ ಆಫ್ಟರ್ ಎಂಡ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್. ಇಲ್ಲೇನಾಗುತ್ತೆ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಆದ ತಕ್ಷಣ ಇಂಗ್ಲೆಂಡಲ್ಲಿ ಏನು ಲೇಬರ್ ಪಾರ್ಟಿ ಪವರ್ ಬರುತ್ತೆ ಅಲ್ಲಿ. ಸೊ ಲೇಬರ್ ಪಾರ್ಟಿ ಕೇಮ್ ಟು ಪವರ್ ಇನ್ ಇಂಗ್ಲೆಂಡ್ ಆಫ್ಟರ್ ಎಂಡ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್. ಇಟ್ ಟ್ರೈ ಟು ಫೈಂಡ್ ದ ಸೊಲ್ಯೂಷನ್ ಫಾರ್ ದ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಅವಾಗ ಏನು ಮಾಡುತ್ತೆ ಅಂದರೆ ಲೇಬರ್ ಪಾರ್ಟಿ ಭಾರತದಲ್ಲಿನ ಒಂದು ಬಿಕ್ಕಟ್ಟನ್ನು ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಯಾವುದು ಲೇಬರ್ ಪಾರ್ಟಿಯವರು. ಆ್ಯಂಡ್ ಆ್ಯಸ್ ಎ ರಿಸಲ್ಟ್ ಇಟ್ ಸೆಂಟ್ the cabinet mission to have the discussions on giving self-rule rights to India. ಮುಂದೇನಾಗುತ್ತೆ ಅಂತಂದರೆ ಲೇಬರ್ ಪಾರ್ಟಿಯವ್ರು ಏನು ಮಾಡ್ತಾರೆ ಒಂದು ನಿಯೋಗನ ಕಳಿಸ್ತಾರೆ ಭಾರತಕ್ಕೆ. ಅಂದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನೊಂದಿಗೆ ಚರ್ಚೆ ಮಾಡಬೇಕು ಅಂತ ಹೇಳಿ, ಅಂದರೆ ಒಂದು ಕ್ಯಾಬಿನೆಟ್ ನಿಯೋಗನ ಭಾರತಕ್ಕೆ ಸ್ವಯಂ ಅಧಿಕಾರವನ್ನು ನೀಡೋ ಕುರಿತು ಚರ್ಚಿಸಲು ಈ ನಿಯೋಗ ಕಳಿಸ್ತಾರೆ. ಇಟ್ಸ್ ಆ್ಯಂಡ್ ಕ್ಯಾಬಿನೆಟ್ ಮಿಷನ್ ಟು ಹ್ಯಾವ್ ಡಿಸ್ಕಷನ್ಸ್ ಆನ್ ಗಿವಿಂಗ್ ಸೆಲ್ಫ್ ರೂಲ್ ರೈಟ್ಸ್ ಟು ಇಂಡಿಯಾ. This mission had discussion with the Muslim League and INC. ಆ ಒಂದು ಕ್ಯಾಬಿನೆಟ್ ಯಾರ್ಯಾರ ನಡುವೆ ಚರ್ಚೆ ಮಾಡ್ತಾರೋ ಕಾಂಗ್ರೆಸ್ ಲೀಡರ್ ಜೊತೆಗೆ ಮತ್ತು ಮುಸ್ಲಿಂ ಲೀಗ್ ಮೆಂಬರ್ಸ್ ನಡುವೆ ಚರ್ಚೆ ಮಾಡ್ತಾರೆ. ಸೊ ಲೇಬರ್ ಪಾರ್ಟಿ ಸೆಂಟ್ ಕ್ಯಾಬಿನೆಟ್ ಮಿಷನ್ ಟು ಇಂಡಿಯಾ ಬಿಕಾಸ್ ಟು ಡಿಸ್ಕಷನ್ ಅಬೌಟ್ ಸೆಲ್ಫ್ ರೂಲ್ ರೈಟ್ಸ್ ಟು ಇಂಡಿಯಾ ಭಾರತಕ್ಕೆ ಕಳಿಸ್ತಾರೆ. ಆಸ್ ಎ ರಿಸಲ್ಟ್ ದಟ್ ಕ್ಯಾಬಿನೆಟ್ ಹ್ಯಾಡ್ ಡಿಸ್ಕಸ್ಡ್ ವಿತ್ ದ ಮುಸ್ಲಿಂ ಲೀಗ್ ಅಂಡ್ ಆಸ್ ವೆಲ್ ಆಸ್ INC ಲೀಡರ್. ಇಟ್ ರೆಕಮೆಂಡೆಡ್ ಫಾರ್ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಅಂಡ್ ಸಜೆಸ್ಟೆಡ್ ಫಾರ್ಮ್ ಆಫ್ ಇಂಟಿಗ್ರೇಷನ್ ಗವರ್ನಮೆಂಟ್ ಇಂಟ್ರಿಮ್ ಗವರ್ನಮೆಂಟ್. ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಚರ್ಚೆ ಮಾಡ್ತಾರೆ ಅವರು. ಭಾರತಕ್ಕೆ ಒಂದು ಗವರ್ನಮೆಂಟ್ ಫಾರ್ಮ್ ಆಗಬೇಕು, ಫೆಡರಲ್ ಮಾದರಿ ಸರ್ಕಾರ ಸೂಚಿಸಬೇಕು ಮತ್ತು ಸಂವಿಧಾನ ರಚನಾ ಸಭೆಯನ್ನು ಕರೆಯುವುದು ಮತ್ತು ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು ಸ್ಥಾಪಿಸಲು ಶಿಫಾರಸು ಮಾಡಿತ್ತು. ಅಂದರೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ಫಾರ್ಮೇಷನ್ ಆಫ್ ಗವರ್ನಮೆಂಟ್ ಆಗಬೇಕು ಮತ್ತು ಒಂದು ಗವರ್ನಮೆಂಟ್ ಕ್ರಿಯೇಟ್ ಆಗಬೇಕು ಮತ್ತು ಫಾರ್ಮೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕ್ರಿಯೇಟ್ ಆಗಬೇಕು ಅಂತ ಹೇಳ್ತಾರೆ. ಒಂದು ಸರ್ಕಾರ ರಚನೆ ಮಾಡಬೇಕು, ಸಂವಿಧಾನ ರಚನೆ ಮಾಡಬೇಕು ಅಂತೇಳಿ ಡಿಸೈಡ್ ಆಗುತ್ತೆ. ಬಟ್ there differences over the formation of coalition entry government between INC and Muslim League. ಇಲ್ಲೇನಾಗ್ಬಿಡುತ್ತೆ ಅಂತಂದರೆ INC ಮತ್ತು ಮುಸ್ಲಿಂ ಲೀಗ್ ನಡುವೆ ಸಮ್ಮಿಶ್ರ ಸರ್ಕಾರ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಮಧ್ಯಾಹ್ನ ಸರ್ಕಾರ ರಚಿಸುವಾಗ ಭಿನ್ನತೆ ಕ್ರಿಯೇಟ್ ಆಗುತ್ತೆ. ಅಂದರೆ ಡಿಫ್ರೆನ್ಷಿಯಸ್ ಹ್ಯಾವ್ ಕ್ರಿಯೇಟೆಡ್ ಬಿಟ್ವೀನ್ INC ಆ್ಯಂಡ್ ಮುಸ್ಲಿಂ ಲೀಗ್ ಟು ಫಾರ್ಮೇಷನ್ ಆಫ್ coalition ಗವರ್ನಮೆಂಟ್. ಸಮ್ಮಿಶ್ರ ಸರ್ಕಾರ ಮಾಡೋ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಡಿಫ್ರೆನ್ಷಿಯಸ್ ಒಪಿನಿಯನ್ ಕ್ರಿಯೇಟೆಡ್. ದ ಮುಸ್ಲಿಂ ಲೀಗ್ ಕಾಲ್ಡ್ ಡೈರೆಕ್ಟ್ ಆ್ಯಕ್ಷನ್ ಡೇ ಆನ್ August 16th, 1946. ಏನಾಗ್ಬಿಡುತ್ತೆ ಅಂದರೆ ಮುಸ್ಲಿಂ ಲೀಗ್ ಏನು ಕ್ರಿಯೇಟ್ ಮಾಡಿಬಿಡುತ್ತೆ ಅಂತಂದರೆ ನೇರ ಕಾರ್ಯಾಚರಣಾ ದಿನಕ್ಕೆ ಎಂದು ಕರೆ ನೀಡಿಬಿಡ್ತಾರೆ. ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಆ್ಯಸ್ ಎ ರಿಸಲ್ಟ್ ಕಮ್ಯುನಲ್ ಕ್ಲಾಶಸ್ ಟುಕ್ ಪ್ಲೇಸ್ ಇನ್ ದ ವ್ಯಾರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಕೋಮುವಾದ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ. ಇಡೀ ದೇಶದಾದ್ಯಂತ ಕೋಮುವಾದ ಸ್ಟಾರ್ಟ್ ಆಗ್ತಾ ಬರುತ್ತೆ ಇಲ್ಲಿ. ಲೇಟರ್ ಆನ್ ಮುಸ್ಲಿಂ ಲೀಗ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಮುಂದೆ ಏನಾಗುತ್ತೆ ಅಂದರೆ ಮುಸ್ಲಿಂ ಲೀಗ್ ಅವರು ಮುಂದೆ ಸಂವಿಧಾನ ಒಂದು ರಚನಾ ಸಭೆಯಲ್ಲಿ ಅವರು ಭಾಗವಹಿಸಲ್ಲ. ಸೊ the British were also interested in creating division between Hindu and Muslim. ಯಾವಾಗಲೂ ಬ್ರಿಟಿಷರು ಒಡೆದಾಳೋ ನೀತನೇ ಮಾಡ್ತಾಯಿದ್ರು. ಅಂದರೆ ಹಿಂದೂ ಮತ್ತು ಮುಸ್ಲಿಮರ ವಿಭಜನೆಯನ್ನು ಸೃಷ್ಟಿಸುವ ಆಸಕ್ತಿಯನ್ನು ಬ್ರಿಟಿಷರು ಹೊಂದಿದ್ರು. ಯಾಕಂದರೆ ದೇ ಆರ್ ಆಲ್ವೇಸ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಒಡೆದಾಳುವ ನೀತಿಯನ್ನೇ ಮಾಡ್ತಾಯಿದ್ರು. ಹಿಂದೂ ಮತ್ತು ಮುಸ್ಲಿಮರನ್ನ ವಿಭಜನೆ ಮಾಡೋದೇ ಇರ್ತಾಯಿದ್ರು. ಅವ್ರು ತುಂಬ ಇಂಟ್ರೆಸ್ಟ್ ಮಾಡ್ತಾಯಿದ್ರು. ದ ಬ್ರಿಟಿಷ್ ವಾಸ್ ಆಲ್ಸೋ ಇಂಟ್ರೆಸ್ಟ್ ಇನ್ ಕ್ರಿಯೇಟಿಂಗ್ ಡಿವಿಷನ್ ಬಿಟ್ವೀನ್ ದ ಹಿಂದೂ ಆ್ಯಂಡ್ ಮುಸ್ಲಿಂ. It can be noticed that the British had tried to protect their self-interest during the division of Bengal, the implementation of 1900 Act. ಸೊ ನೋಡ್ತೀವಿ ಡಿವಿಷನ್ ಆಫ್ ಬೆಂಗಾಲಲ್ಲಿ ಕೂಡ 1905 ಆಗುತ್ತೆ. 1905 ಏನಾಗುತ್ತೆ ಅಂತಂದರೆ ಬಂಗಾಳದ ವಿಭಜನೆ ಆಗುತ್ತೆ, ಹೌದಲ್ವಾ? ಅದರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನ ಹೊಡೆದಾಡಬೇಕನ್ನೋದೇ ಅವ್ರ ಇಂಟೆನ್ಷನ್ ಇರುತ್ತೆ. ಹಾಗಾಗಿ ಅವರು ಇದೇನು ಹೊಸದಲ್ಲ ಅವರಿಗೆ. ಇದು ಇಟ್ ಈಸ್ ನಾಟ್ ಅ ನ್ಯೂ ಫಾರ್ಮ್. ದೇ ಆರ್ ಆಲ್ವೇಸ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಂ. The situation created in this occasion had seated to the partition ideas. ಈ ಒಂದು ಸಂದರ್ಭದಲ್ಲಿ ದೇಶ ವಿಭಜನೆಗೆ ಒಂದು ಬುನಾದಿ ಆಗ್ದಂಗೆ ಆಗ್ತಾರೆ ಅವರು. ಸೊ ದ ರಿಲೇಷನ್ಸ್ ಬಿಟ್ವೀನ್ ಮುಸ್ಲಿಂ ಲೀಗ್ ಆ್ಯಂಡ್ INC ಲೀಡರ್ ಇಟ್ಸ್ ಅ ಫರ್ದರ್. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಂಬಂಧ ತೀರಾ ಹದಗೆಟ್ಬಿಡುತ್ತೆ.
It's completely misunderstanding had created between INC and Muslim League. Manually, the British government sent Lord Mountbatten. ಸೊ ಬ್ರಿಟಿಷ್ ಗೌರ್ಮೆಂಟ್ ಅವರಿಬ್ಬರ ನಡುವೆ ಅಂದರೆ INC ಮತ್ತು ಮುಸ್ಲಿಂ ಲೀಗ್ ನಡುವೆ ಏನಾಗ್ಬಿಡುತ್ತೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿಬಿಡುತ್ತೆ, ಭಿನ್ನಾಭಿಪ್ರಾಯಗಳು ಭಾಳ ಹೋಗ್ಬಿಡುತ್ತೆ. ಅವರಲ್ಲಿರುವಂಥ ಒಂದು ರಿಲೇಷನ್ಶಿಪ್ ಕೂಡ ಅಷ್ಟೇ ಒಂದು ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ. ಹಾಗಾಗಿ ಬ್ರಿಟಿಷ್ ಗೌರ್ಮೆಂಟ್ ಸೆಂಟ್ ಲಾರ್ಡ್ ಮೌಂಟ್ ಬ್ಯಾಟನ್ ಆ್ಯಸ್ ಅ ವೈಸರಾಯ್ ಆಫ್ ಇಂಡಿಯಾ. ಬ್ರಿಟನ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರನ್ನ ಭಾರತಕ್ಕೆ ವೈಸರಾಯ್ ಆಗಿ ಕಳಿಸ್ತಾರೆ ಟು ಇಂಡಿಯಾ, ಟೆಲ್ಲಿಂಗ್ ದಟ್ ಇಟ್ ವಾಂಟೆಡ್ ಟು ಹ್ಯಾಸ್ಟನ್ ದ ಪ್ರೊಸೆಸ್ ಆಫ್ ಹ್ಯಾಂಡಿಂಗ್ ಓವರ್ ದ ಪವರ್. ಅಂದರೆ ಬ್ಯಾಟನ್ ಅವ್ರನ್ನ ಕಳಿಸ್ತಾರೆ ಭಾರತಕ್ಕೆ. ಅವರು ಅಂದರೆ ಅಧಿಕಾರವನ್ನು ಈ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಶೀಘ್ರವಾಗಿ ಅಧಿಕಾರನ ಹಸ್ತಾಂತರಿಸುವುದಾಗಿ ತಿಳಿಸಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರನ್ನ ಭಾರತಕ್ಕೆ ಕಳಿಸ್ತಾರೆ. In 1946, Mountbatten held a discussion with the Gandhiji and Jinnah and other leaders to prepare plan for the partition of India. 1946 ಏನಾಗುತ್ತೆ ಅಂದರೆ ಮೌಂಟ್ ಬ್ಯಾಟನ್ ಅವರು ಒಂದು ಡಿಸ್ಕಷನ್ ಮಾಡ್ತಾರೆ. ಯಾರ ನಡುವೆ? ಗಾಂಧೀಜಿ, ಜಿನ್ನಾ ಮತ್ತು ಬೇರೆ ಒಂದು ಲೀಡರ್ಸ್ ನಡುವೆ, ಬೇರೆಯವ್ರ ಜೊತೆ ಲೀಡರ್ಸ್ ಜೊತೆಗೆ ಒಂದು ಡಿಸ್ಕಷನ್ ಮಾಡ್ತಾರೆ ಇದ್ರ ಬಗ್ಗೆ, ಪಾರ್ಟಿಷನ್ ಆಫ್ ಇಂಡಿಯಾ, ದೇಶ ವಿಭಜನೆ, ಭಾರತವನ್ನು ವಿಭಜಿಸುವ ಒಂದು ಯೋಜನೆಯನ್ನು ರೂಪಿಸ್ತಾರೆ. In July of 1947, the Bill of India Independence took shape of an act. So later on here, in July 1947, the Bill of India Independence. In 1947 of July, the Bill of India Independence took the shape of an act. ಒಂದು ಆ್ಯಕ್ಟಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಆನ್ ಆಗಸ್ಟ್ 15th, 1947, 2 nations, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ವರ್ ಬಾರ್ನ್. ಅಲ್ಲೇನಾಗುತ್ತೆ ಅಂದರೆ ದೇಶ ವಿಭಜನೆ ಆಗುತ್ತೆ ಇಲ್ಲಿ. ಸೊ 1947 ಜುಲೈ ಅಲ್ಲಿ ಭಾರತ ಸ್ವತಂತ್ರ ಮಸೂದೆಯನ್ನು ಕಾಯ್ದೆ ರೂಪಣೆ ಮಾಡ್ತಾರೆ. 1947 ಆಗಸ್ಟ್ 15th ಅಂದು ಭಾರತ ಮತ್ತು ಪಾಕಿಸ್ತಾನ 2 ಪ್ರತ್ಯೇಕ ರಾಷ್ಟ್ರಗಳಾಗಿ ಉದಯಿಸ್ತವೆ ಇಲ್ಲಿ. ಸೊ ಆ್ಯಸ್ ವಿ ನೋ, 1947 August 14th, Pakistan got freedom. 1947 August 15th, India got freedom. And between two countries, ಆ ಎರಡೂ ದೇಶಗಳ ಮಧ್ಯೆ ಏನಾಗುತ್ತೆ ಅಂತಂದರೆ ಇಲ್ಲಿ ರಾಟ್ಕ್ಲಿಫ್ ಕಮಿಷನ್ ಮಾರ್ಕ್ಡ್ ದ ಬೌಂಡರೀಸ್ ಬಿಟ್ವೀನ್ 2 nations. ಆ ಎರಡೂ ದೇಶದ ಮಧ್ಯೆ ಒಂದು ಗಡಿರೇಖೆಯನ್ನು ಹಾಕ್ತಾರೆ. ಅದನ್ನೇ ನಾವಿಲ್ಲಿ ರಾಟ್ಕ್ಲಿಫ್ ಅಂತ ಕರಿತೀವಿ. ಆ ಎರಡು ದೇಶದ ಒಂದು ಮಧ್ಯಭಾಗ ಗಡಿಯಲ್ಲಿ ಒಂದು ಮಾರ್ಕ್ ಮಾಡ್ತಾರೆ. ರಾಟ್ಕ್ಲಿಫ್ ಕಮಿಷನ್ ಮಾರ್ಕ್ ದ ಬೌಂಡರೀಸ್ ಬಿಟ್ವೀನ್ 2 nations. ಆಸ್ ಲೇಟರ್ ಆನ್ ಪಂಡಿತ್ ಜವಾಹರ್ಲಾಲ್ ನೆಹರು ಟುಕ್ ಓತ್ ಆಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅಂದರೆ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ್ಯಂಡ್ ಲೇಟರ್ ಆನ್ January 30th, 1948, Mahatma Gandhi, who was the harbinger of peace between Hindu and Muslim, 1948 ಜನವರಿ 30ರಂದು ಪ್ರಾರ್ಥನಾ ಸಭೆಗೆ ನಡೆದು ಹೋಗುತ್ತಿದ್ದ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹರಿಕಾರ ಗಾಂಧೀಜಿಯವರನ್ನು ನಾಥರಾಮ್ ಗೋಡ್ಸೆ ಅವರೊಬ್ಬ ವ್ಯಕ್ತಿ ಅಲ್ಲಿ ಶೂಟ್ ಮಾಡ್ತಾರೆ. ಅಂದರೆ January 30th, 1948, ಮಹಾತ್ಮ ಗಾಂಧಿ ವಾಸ್ ಶೂಟೆಡ್ ಬೈ ನಾಥರಾಮ್ ಗೋಡ್ಸೆ. ಅಂದರೆ ನಾಥರಾಮ್ ಗೋಡ್ಸೆ ಅವರಿಂದ ಒಂದು ಭಾವೈಕ್ಯತಾ ಹರಿಕಾರ ಗಾಂಧೀಜಿಯವರನ್ನು ನಾಥರಾಮ್ ಗೋಡ್ಸೆ ಅವರು ಹತ್ಯೆ ಮಾಡ್ತಾರೆ. ದೋ ಗಾಂಧೀಜಿ ವಾಸ್ ಕಿಲ್ಡ್, ದ ಐಡಿಯಲ್ಸ್ ಪ್ರೊಪೊಗೇಟೆಡ್ ಬೈ ಹಿಮ್ ಲೈಕ್ ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್, ಹ್ಯೂಮನ್ ರಿಫ್ಲೆಕ್ಷನ್ ಆ್ಯಂಡ್ ಡಿಸೈರ್ ಫಾರ್ ಹ್ಯೂಮನ್ ಯುನಿಟಿ ಹ್ಯಾವ್ ರಿಮೈಂಡ್ ದ ಐಡಿಯಾಸ್ ಆಫ್ ಎಂಟೈರ್ ಹ್ಯುಮ್ಯಾನಿಟಿ. ಮುಂದೇನಾಗುತ್ತೆ ಅಂದರೆ ಭೌತಿಕವಾಗಿ ಗಾಂಧೀಜಿಯವರನ್ನು ಕೊನೆಗಾಣಿಸಿದರು. ಅವರ ಸಮಾನತೆಯ ಆಶಯಗಳು, ಮಾನವೀಯ ಸಂವೇದನೆಗಳು, ಭಾವೈಕ್ಯತೆ ಕನಸುಗಳು ಇವೆಲ್ಲ ಕೂಡ ಮಾನವನ ಕುಲದ ಒಂದು ಆದರ್ಶವಾಗಿದೆ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಬೈ ದಿಸ್ ಕಾನ್ಸೆಪ್ಟ್ ಟುಡೇ ವಿ ಹ್ಯಾವ್ ಕಂಪ್ಲೀಟೆಡ್ ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ ಹಿಸ್ಟ್ರಿ ಪಾರ್ಟ್, ದಟ್ ಈಸ್ ಎರಾ ಆಫ್ ಗಾಂಧಿ and national movement. So thank you and have a nice day.